ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾವಿತ್ರಿ, ನೀನಿಲ್ಲಿ? ನೀನು ಹೊರಗಡೆ ರೆಸ್ಟ್ ಮಾಡ್ತಿರ್ಲಿಲ್ವಾ? ಅಯ್ಯೋ ಅಮ್ಮವ್ರೆ, ನನ್ನ ಕ್ಷಮಿಸ್ಬಿಡಿ. ಅದು ನನ್ನ ತಪ್ಪಲ್ಲ. ನಿಮ್ಮ ಮಗನೇ ನನಗೆ ಸುಸ್ತಾಗೈತೆ, ಜ್ವರ ಬಂದಂಗೈತೆ ಅಂತ ಹೇಳಿ ವಿಶ್ರಾಂತಿ ತಕ್ಕೋ ಅಂತ ಹೇಳಿದ್ರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸಾವಿತ್ರಿ, ಮತ್ತೆ ನಿನ್ನ ರೆಸ್ಟ್ ಮಾಡ್ದಲ್ಲ ಇಲ್ಲೇನಕ್ಕೆ ಬಂದಿದ್ಯಾ? ಓ ಅದಾ ಅಮ್ಮವ್ರೆ, ನಾನು ಸ್ವಲ್ಪ ಹೊತ್ತು ಮನ್ಗಿದ್ನಾ, ಯಾಕೋ ಸೆಕೆ ಆದಂಗಾಯ್ತು. ಆ ಕಡೆ ಈ ಕಡೆ ನೋಡ್ತೀನಿ, ಕಿಕ್ಕಿ ಬಾಗ್ಲೆಲ್ಲ ಮುಚ್ಕೊಂಡಿತ್ತು. ನಾನು ಹೋಗಿ ಕಿಕ್ಕಿ ಬಾಗ್ಲನ್ನ ತೆಗ್ದೆ, ಆದರೂ ನಿದ್ದೆ ಬರ್ಲಿಲ್ಲ ಅಂತೀನಿ. ಅದು ನಾವು ಹಳ್ಳಿ ಜನ ಅಲ್ವರ, ನಮಗೆ ಮಧ್ಯಾಹ್ನದೊತ್ತು ಮಲಗಿ ಅಭ್ಯಾಸನೇ ಇಲ್ಲ. ಅದಕ್ಕೆ ನಿಮಗೆ ಕಾಪಿ ಕೊಡೋಣ ಅಂತ ಬಂದೆ. ಕಾಪಿ ತಗೊಳ್ಳಿ. ಅದೇನೋ ಲಿಕ್ವಿಡ್ ಅಂತ ಹೇಳ್ದ್ಯಲ್ಲ, ಅದನ್ನ ಈ ಕಾಫಿಗೆ ಹಾಕೊಂಡು ನೀನೇ ಕುಡಿ. ಶೇಮ್ ಆನ್ ಯು. ನಿನ್ ಕೈಲಿ ಏನೂ ಆಗಲ್ಲ, ಏನೂ ಆಗಲ್ಲ. ಏನಂತ ಆಡೋದೆ? ರೀ, ಗಂಡಸರಿಗೆ ಗಂಡಸರು ಹಾಡು ಹೇಳಿದ್ರೆ ಚಂದ. ನೀವೇ ಆಡ್ರಿ ಏನಾದ್ರು. ಬೀಗ್ರೆ ಬಲಗಾಲಿಟ್ಟು ಒಳಗೆ ಬನ್ನಿ, ನಮ್ಮ ಬೀಗ್ರೆ ಬಲಗಾಲಿಟ್ಟು ಒಳಗೆ ಬನ್ನಿ. ಮಾವ ಒಳಗೆ ಬನ್ನಿ. ಬಲಗಾಲಿಟ್ಟು ಬನ್ನಿ, ಬನ್ನಿ ಬೀಗ್ರೆ. ಜೈ ಬಳಂಗವಸ್ಯ ಮಹಾಗುರುಗಳೇ. ಬರ್ಬೇಕು ಬೀಗ್ರೆ, ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಬನ್ನಿ 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 ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. हम दिल दे चुके सनम, हम आपके हाय कौन, हमारा दिल आपके पास है. ಕಾಂತಮ್ಮನವ್ರೆ, ಯಾಕೆ ಏನಾಯ್ತು? ಯಾಕೆ ಹೀಗೆ ಆಡ್ತಿದ್ದೀರಾ? ಅದು ನಮ್ಮ ಯಜಮಾನ್ರು ಉತ್ತರ ಭಾರತ ಎಲ್ಲ ತಿರ್ಕೊಂಬಂದಿದಾರಲ್ಲ, ಅದಕ್ಕೆ ಅವ್ರ ಹತ್ರ ಒಂದೆರಡು ಪದ ಹಿಂದಿಲ್ ಮಾತಾಡೋಣ ಅಂತ. ಕಾಂತ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ ಕನ್ನಡ ಕಸ್ತೂರಿ. ಅದೇ ಕನ್ನಡ. ನಾನ್ 100 ಊರು ಸುತ್ತಿದ್ರು ನಮ್ಮೂರಿಗೆ ಬಂದ್ಮೇಲೆ ನಮ್ಮ ಭಾಷೆಲೇ ಮಾತಾಡ. ಬೀಗ್ರೆ, ಊರಕ್ಕೊಂದು ಮಾತು. ಊರ್ ಬಿಟ್ಟು ಇಷ್ಟು ವರ್ಷ ಆಗಿದ್ರು ಈಗ ಕನ್ನಡನ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಎತ್ತು ತಾಯಿನ, ತಾಯಿ ಭಾಷೆನ ಮರೆಯನೋ ಮನುಷ್ಯನೇ ಆಗಿರಲ್ಲ. ಓಹೋ, ಜ್ಞಾನಿಗಳು ಜ್ಞಾನಿಗಳು. ಇದೊಂದು ಮಾತು ಕೇಳಿ ನನ್ನ ಹೃದಯವೇ ಗೆದ್ದು ಬಿಡ್ತು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಐ ಲವ್ ಯು. ಐ ಟು ಲವ್ ಯು. ಕಾಂತ, ನನಗಾಗಿ ಈ ಹೂವ, ಪ್ರೀತಿ ಎಂದರೆ ಪೆಟ್ಟಿಗೆ ಅಂಗಡಿ ಹಾಲ್ಕೋವ, ಜೀವನವೇ ಬರೀ ನೋವಾ ಸಾವ. ಏನ್ರಿ ಕಾಂತಮ್ಮ ಒಂಥರ ಅಂದ್ರೆ ಅವ್ರ ಯಜಮಾನ್ರು ತರ ತರ ಇನ್ನೊಂಥರ. ಪರವಾಗಿಲ್ಲ ಬಿಡೆ, ಬೀಗರ ಮಾತು ಕೇಳಕ್ಕೆ ಒಂಥರ ಮಜ್ಜವಾಗಿದೆ. ಇಷ್ಟು ದಿನ ಕಾಂತಮ್ಮ ಅನ್ನೋ ಸುನಾಮಿನೇ ತಡ್ಕೊಂಡಿದ್ದೀವಿ, ಇನ್ನು ಅವ್ರ ಗಂಡ ಅನ್ನೋ ಭೂಕಂಪನ ಹೊಂದ್ಕೊಂಡೋದ್ರೆ ಆಯ್ತು. ನಿನ್ನ ಸೊಸೆ ಇಲ್ವಾ? ಎಲ್ಲಿದೆ ನಿನ್ ಗಂಡ? ಮೀನು ಹಿಡಿಯಕ್ ಹೋಗಿದ್ದಾನೆ. ನನ್ನ ಗಂಡ ಅದು ಇವನ್ ಗಂಡ ಮಹಾಪ್ರಚಂಡ, ಉಂಡಾಡಿ ಗುಂಡ, ರಸ್ತೆ ತುಂಬಾ ಹೊಂಡ, ಹೊಸದಾಗ ಕಂಡ, ಕೆಲಸ ಅಂತ ಹುಡ್ಕೊಂಡು ಹೋಗಿದ್ರೆ ಬಂಡ. ಓಹೋ, ಏನಿದು ಬಿಗ್ರೆ, ನೀವು ನನ್ನ ಹಾಗೆ ಮಾತಾಡಕ್ ಶುರು ಮಾಡ್ಬಿಟ್ರೆ? ಅವ್ರೊಂದ್ ಸ್ವಲ್ಪ ಹಂಗೆ ಹೌದಾ? ಕಾಪಿ ಕಾಪಿ. ಓಹೋ, ಇಂಥ ಮಾತು ಒಂಥರ ಚೆನ್ನಾಗಿರುತ್ತೆ ಬೀಗ್ರೆ. ಲೇ ವಿಶಾಲು, ಹೋಗಿ ಹೋಗಿ ಊಟಕ್ಕೆ ರೆಡಿ ಮಾಡು. ಆಯ್ತಾಯ್ತು. ಬೀಗ್ರೆ, ಕೈ ಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಊಟಕ್ಕೆ ಬಡಿಸ್ತೀನಿ. ಬರ್ತಾರ ಹೋಗಿ, ನಾನು ತಾಸ್ಕೊಂಡು ಕರ್ಕೊಂಬರ್ತೀನಿ. ಕೈ ಕಾಲೇ ಶಿಕ್ಷಣವಿಲ್ಲ. ಅಪ್ಪ
ಶ್ರಾವಣಿ ಮೇಡಮ್ ಅವರು ಮತ್ತೆ ಸುಬ್ಬು ಎಲ್ಲಿ ಹೋಗಿದಾರಪ್ಪ? ಮಾವ ಬಂದಾಯ್ತು, ಅವ್ರೆಲ್ಲೂ ಕಾಣಿಸ್ತಾನೆ ಇಲ್ಲ. ಅದು ಎಲ್ಲಿದ್ದಾನಂತ ನೋಡ್ತೀನಿ ರಮ್ಮ. ಅತ್ತೆ ಮಾವ ತುಂಬಾ ವರ್ಷ ಆದ್ಮೇಲೆ ಸಿಕ್ಕಿದ್ದಾರೆ. ನಾನು ಇಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಕಣ್ಗಳೇ ಸುಟ್ಟು ಹೋಗುತ್ತೆ. ಸೈಲೆಂಟಾಗಿ ಸೈಡ್ ಹೋಗೋದೇ ವಾಸಿ. ನೀನು ತಂದಿರೋ ಹೂವನ್ನ ಕೊಟ್ಟು ಧೈರ್ಯವಾಗಿ ಮಾತಾಡೋ. ಹೆಣ್ಮಕ್ಳನ್ನ ಹೊಗಳ್ಬೇಕು, ಹೂವು ಹೋಲಿಸ್ಬೇಕು, ಆಗ್ಲೇ ಅವ್ನ ಮನಸ್ಸು ಕರಗೋದು. ಹೊಗಳ್ಬೇಕಾ? ಹೌದು ಕಣೋ. ಬೇಡದೆ ದೇವಿ ವರವ ಕೊಡಲು, ಹೊಗಳದೆ ನಾರಿ ಮನಸ್ಸು ಕೊಡೋಳು ಅನ್ನೋ ಮಾತು ಕೇಳಿಲ್ವಾ? ಹೊಗಳಿಕೆ ಮಾತುಗಳು ಹೆಣ್ಮಕ್ಳಿಗೆ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ ಕಣೋ. ಹೋಗೋಗು, ನಾನು ಲೈನಲ್ಲೇ ಇರ್ತೀನಿ, ಹೋಗಿ ಮಾತಾಡು. ನೀವು ಲೈನಲ್ಲೇ ಇರ್ತೀರಾ? ಅಲ್ಲ, ನಿಮ್ಮ ಮುಂದೆ ಮಾತಾಡೋದಕ್ಕೆ ನಾಚಿಕೆ ಆಗುತ್ತೆ ಮಾವ. ಅಯ್ಯೋ, ನಿಂದೇನೋ ಕರ್ಮ. ನನ್ನ ಹತ್ರ ಮಾತಾಡೋಕ್ಕೆ ನಾಚಿಕೆ, ಅವಳ ಹತ್ರ ಮಾತಾಡೋಕ್ಕೆ ಭಯ. ಮನಸ್ಸಲ್ಲಿ ಪ್ರೀತಿ ಇದೆ. ಮನಸ್ಸಲ್ಲಿ ಪ್ರೀತಿ ಇದ್ಮೇಲೆ ಭಯ ನಾಚಿಕೆ ಇದು ಯಾವುದು ಇರಬಾರ್ದು ಕಣ. ಹೋಗು ಅವಳ ಹತ್ರ ಮಾತಾಡು. ಸರಿ ಸರಿ ಮಾವ. ಅಯ್ಯೋ, ಓಕೆ, ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಎಲ್ಲೋಯ್ತಪ್ಪ ಮಾವ? ಓಕೆ, ಇಲ್ಲೇ ಇಟ್ಟಿದ್ದೆ, ಇಲ್ಲಿ ಕಾಣಿಸ್ತಾ ಇಲ್ಲ, ಏನ್ ಮಾಡ್ಲಿ? ಹೂವಿಲ್ಲ ಅಂದ್ರೆ ಏನಾಯ್ತು? ಹೃದಯದಲ್ಲಿ ಪ್ರೀತಿ ಇದೆಯಲ್ಲ, ಹೋಗಿ ಮಾತಾಡ್ಸು. ಸರಿ ಮಾವ. ಮರಿಬೇಡ, ಹೊಗಳ್ಬೇಕು, ಹೊಗಳ್ತಾನೇ ಇರಬೇಕು. ಆಯ್ತು ಮಾವ. ಮೇಡಮ್, ಏನಾಯ್ತು? ನೆತ್ತಿ ಮೇಡಮ್ ಅನ್ಕೊಂಡು ಪ್ರೀತಿಯಿಂದ ಶ್ರಾವಣಿ ಅಂತ ಕರೆಯೋ. ಹಾಯ್ ಶ್ರಾವಣಿ. ಏನಂದ್ರೆ? ಅದು ಅದು ಹೊಗಳು ಹೊಗಳು ಹೊಗಳು. ನೀವು ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಮೇಡಮ್.